ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ RCB ಇದು ಸೀಸನ್ ಇನಾಗ್ರಲ್ ಮ್ಯಾಚ್ ಆಡಿದಂತ RCB ಅಪಗ್ಯಾನ್ಸ್ SRH ಇವತ್ತು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ. SRH ಅವರ ಹೋಮ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತಹ ಮ್ಯಾಚ್. ನಾವು ಅವತ್ತು ಇವರಿಗೆ ಕೊಟ್ಟಿದ್ವಿ ಇನಾಗ್ರಲ್ ಮ್ಯಾಚ್ ನ ಹೊಡೆದು ಕಳಿಸಿದ್ವಿ. ಇವರು ನಮಗೆ ರಿಟರ್ನ್ ಗಿಫ್ಟ್ ನ ಕೊಡ್ತಾರ ಅಥವಾ ನಾವು ಮತ್ತೆ ಇವರಿಗೆ ಕೊಡ್ತೀವ, ಬ್ಯಾಕ್ ಟು ಬ್ಯಾಕ್ ಕೊಡ್ತೀವ ಅನ್ನೋದನ್ನ ಕಾದ್ ನೋಡ್ಬೇಕು. ಇವತ್ತು SRH ಅವರಿಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂಡ್ ಇಂಪಾರ್ಟೆಂಟ್ ಮ್ಯಾಚ್. ನಮ್ಗೇನಂತ ಇಂಪಾರ್ಟೆಂಟ್ ಕ್ರೂಷಿಯಲ್ ಆಗಿಲ್ಲ, ಯಾಕಂದ್ರೆ ನಾವು ಕ್ವಾಲಿಫೈರ್ ಒನ್ ಅಭ್ಯಸ್ತಾ ಆಡ್ತಿದ್ವಿ. ಲಾಸ್ಟ್ ಮ್ಯಾಚ್ ನ ಗೆಲ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತು ನಾವು ಕ್ವಾಲಿಫೈರ್ ಒನ್ ಆಡ್ತಿದ್ವಿ. ಯಾರು ಆಡ್ತಾರೋ ಬಿಡ್ತಾರೋ ನಾವಂತೂ ಪಕ್ಕ ಆಡ್ತಿದ್ವಿ ಅಂತ ಗೊತ್ತು. ನಮ್ಮ ನೆಟ್ ನ ಯಾರು ಕೂಡ ಕ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಗೊತ್ತು. ಸೊ ಇಲ್ಲಿ 9 ಮ್ಯಾಚ್ ನ ಗೆದ್ದಿರುವಂತ 2 ತಂಡಗಳನ್ನು ಕೂಡ ಸಾಲಿಡ್ ಆಗಿ ಕಾಣಿಸ್ತಾ ಇದಾವೆ. ಅದೇ GT ನೋಡಪ್ಪ ಯಾವ ತರ ಮಾರ್ಜಿನ್ ಗೆದ್ರು ಅಂತ ಅವರಿಗೆ ಗೊತ್ತಿತ್ತು. ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಅಗತ್ಯತೆ ಅವರಿಗೆ ಎಷ್ಟು ಅವಶ್ಯಕ ಅಂತ. ಯಾಕಂದ್ರೆ SRH ಅವ್ರದ್ದು ಆಲ್ಮೋಸ್ಟ್ ಕ್ಲೋಸ್ ಅಲ್ಲಿ ಇತ್ತು ನೆಟ್ ರನ್ ಅನ್ನೋಂಥದ್ದು. ಯಾವಾಗ ಬೇಕಾದ್ರೂ ಬೀಟ್ ಆಗ್ಬೋದು ಅನ್ನೋಂಥದ್ದು ಇತ್ತು ಬ್ಯಾಕ್ ಹ್ಯಾಂಡ್ ಅಲ್ಲಿ ಇವರಿಗೆ. ಸೊ ಇವರು ಗೆಲ್ತಾ ಇದ್ದಂಗೆ 89 ರನ್ನ ಮಾರ್ಜಿನ್ CSK ಅವರು ಗೆಲ್ತಾ ಇದ್ದಂಗೆ CSK ಅವರು ಅಡ್ವಾಂಟೇಜ್ ಮಾಡ್ಕೊಂಡು ಕೊಟ್ಟಿದ್ದಾರೆ GT ಅವರಿಗೆ ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ CSK ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ಸಖತ್ತಾಗಿ ಏನಾದ್ರು ಆಡಿತ್ತು ಅಂತಂದ್ರೆ 200 ಮೀಟರ್ ಹೊಡೆದಿತ್ತು ಅಂತಂದ್ರೆ ಇಷ್ಟೊಂದು ಅವರು ನೆಟ್ ರನ್ ರೇಟ್ ಬೂಸ್ಟ್ ಆಗ್ತಿರ್ಲಿಲ್ಲ. ಅವಾಗ SRH ಅವರು ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡ್ರು. ಇಲ್ಲಾಗರು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು, ನಮ್ಮ ಸೌತ್ ಟೀಮು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರು ಅನ್ನೋ ಥರ ಇರೋದು SRH ಅವ್ರಿಗೆ. ಬಟ್ SRH ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ, ಅಲ್ಲಿ CSK ಅವ್ರು ಹೆಲ್ಪ್ ಮಾಡಿದ್ದು GT ಅವರಿಗೆ. ನೆಟ್ ರೇಟ್ ಸಿಕ್ಕಾಪಟ್ಟೆ ಬೂಸ್ಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ನೋಡಿ ಅವ್ರ ನೆಟ್ ರೇಟ್ 0.695 ಆಲ್ಮೋಸ್ಟ್ ಕ್ಲೋಸ್ ಟು 0.7 ಇದೆ. ಇವ್ರ ನೆಟ್ ರೇಟ್ 0.350 ಇದೆ. ಸೊ ಈ ಒಂದು ಟೀಮು ಇವಾಗ RCB ಅಗೇನ್ಸ್ಟ್ ಯಾವ ಮಾರ್ಜಿನ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಇವರ ನೆಟ್ ರೇಟ್ ನ ಬೀಟ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಸುಮ್ಮನೆ ಗೆದ್ರೆ ಅಂತೂ ಆಗೋದಿಲ್ಲ. ಸುಮ್ಮನೆ ಕ್ಲೋಸ್ ಮಾರ್ಜಿನ್ ವಿಕ್ಟರಿ ಆಯ್ತು ಅಂದ್ರೆ ಆಗೋದಿಲ್ಲ. ಇವ್ರು 3ನೇ ಪೊಸಿಷನ್ ಅಲ್ಲೇ ಇರ್ತಾರೆ. ಕ್ಲೋಸ್ ಮಾರ್ಜಿನ್ ವಿಕ್ಟರಿ ಆಯ್ತು ಅಂದ್ರೆ 3ನೇ ಪೊಸಿಷನ್ ಅಲ್ಲಿ 9 ನೋಡಿ ಸಿಕ್ಕಾಪಟ್ಟೆ ಅದೇ ಹೇಳ್ತಿದ್ದು. ಟಾಪ್ 2ಗೆ ಹೆವಿ ರನ್ ರೇಟ್ ಬರುತ್ತೆ. ನೆಟ್ ರನ್ ರೇಟ್ ಪಕ್ಕ ಮ್ಯಾಟ್ರಿಗೆ ಬರುವಂತ ಲಕ್ಷಣಗಳಿದಾವೆ ಅಂತ ನಾನು ಮುಂಚೆನೇ ಹೇಳ್ತಿದ್ದೆ ಟಾಪ್ 2ಗೆ ಕ್ವಾಲಿಫೈ ಆಗೋದಕ್ಕೆ. ಸೊ ಬಂದು ನಿಂತಿದೆ ನೋಡಿ. ಇವತ್ತು ಡಿಸೈಡ್ ಆಗುತ್ತೆ RCB ಜೊತೆಗೆ ಯಾರು ಇರ್ತಾರೆ ಅನ್ನೋದು ಇವಾಗ ಒಂದು ಕ್ವೆಶನ್. GTನ ಅಥವಾ SRH ಕ್ವಾಲಿಫೈರ್ 1 ಆಡೋದು ಅಂತ. ಸೊ ಈಗ ಬರ್ತಿರೋಂತ ಸೋರ್ಸ್ ಪ್ರಕಾರ ಬರ್ತಿರೋಂಥ ಇನ್ಫಾರ್ಮೇಶನ್ ಪ್ರಕಾರ ನೋಡಿದ್ರೆ ಇಷ್ಟು ಮಾರ್ಜಿನ್ ಅಲ್ಲಿ ಹೊಡಿಬೇಕಂತೆ. ಎಷ್ಟು ಮಾರ್ಜಿನ್ ಅಂದ್ರೆ ಇನ್ ಕೇಸ್ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ SRH ಅವರು ಒಂದು ಹ್ಯೂಜ್ ಟಾರ್ಗೆಟ್ ನ ಕಲೆ ಹಾಕ್ಬಿಟ್ಟು ಸೊ ಅವರು ಒಂಥರ ಮಾರ್ಜಿನ್ ಅಂತ ಬಂದಾಗ 90 ರನ್ ಅಥವಾ ಒಂದು 90ರಿಂದ 100 ರನ್ ಮಾರ್ಜಿನ್ ಅಲ್ಲಿ ಇವರು ಗೆಲ್ಲಬೇಕಾಗುತ್ತೆ. ಹೆವಿ ಮಾರ್ಜಿನ್ ವಿಕ್ಟರಿ ಅಗತ್ಯತೆ ಇದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಇವರು ಹೆವಿ ಮಾರ್ಜಿನ್ ವಿಕ್ಟರಿ ತಗೊಂಡಿರೋದ್ರಿಂದ ಇನ್ ಕೇಸ್ ಏನಾದ್ರು ಇವರು ಸೆಕೆಂಡ್ ಬ್ಯಾಟಿಂಗ್ ಚೀಸ್ ಝೋನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 11ರಿಂದ 12 ಓವರ್ ಒಳಗಡೆ ಎಷ್ಟೇ ಟಾರ್ಗೆಟ್ ಇದ್ರು ಸಹ 11ರಿಂದ 12ನೇ ಓವರ್ ಒಳಗಡೆ ಇವು ಫಿನಿಶ್ ಮಾಡ್ಬೇಕಾಗತ್ತೆ. ಕೆಲಕದಮ್ಮ ನಾಟಕ ಬಂದ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ SRH ಅವರು ಸುಮ್ಮನೆ ಗೆದ್ದು ಏನು ಯೂಸ್ ಇಲ್ಲ. SRH ಅದ್ದೂರಿಯಾಗಿ ಗೆಲ್ಬೇಕು. ಸುಮ್ಮನೆ ಗೆದ್ರು ಅಲ್ಲೇ ಇರ್ತಾರೆ, ಅದ್ದೂರಿಯಾಗಿ ಗೆದ್ರು ಮಾತ್ರ ಇವ್ರ ಮೇಲ್ಗಡೆ ಹೋಗೋದು. ಸುಮ್ಮನೆ ಗೆದ್ರೆ ಅಲ್ಲೇ ಇರ್ತಾರೆ, ತಳಲೆ ಇರ್ತಾರೆ, ಇಲ್ಲಾಂದ್ರೆ ಕೆಳಗಡೆ ಬರ್ತಾರೆ. ಹೌದು, ನೆಕ್ಸ್ಟ್ ಮ್ಯಾಚ್ ಏನಾದ್ರು RR ಹೆವಿಯಾಗಿ ಗೆಲ್ತು ಅಂತಂದ್ರೆ ಖಂಡಿತ ಹೆವಿ ಮಾರ್ಜಿನ್ ವಿಕ್ಟರಿ ಆಯ್ತು ಅಂದ್ರೆ ಅವ್ರಿಗೆ ಖಂಡಿತ 4ನೇ ಪೊಸಿಷನ್ ಬರ್ತಾರೆ. ಸೊ ಇಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ 4ನೇ ಪೊಸಿಷನ್ ಇರ್ಬೋದು, ಇಲ್ಲಾಂದ್ರೆ 3ನೇ ಪೊಸಿಷನ್ ಇರ್ಬೋದು. ಬೆಸ್ಟ್ ಕೇಸ್ ಸಿನಾರಿಯೋ ಯಾವುದು 2ನೇ ಪೊಸಿಷನ್ ಇರ್ಬೋದು. ಸೊ ಆದ್ರಿಂದ ಖಂಡಿತ ಇವತ್ತು ಹೆವಿ ರಿಸ್ಕ್ ನ SRH ಅವರು 100% ಶಾರ್ಟ್ ತಗೊಂತಾರೆ. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಕೊಂತೀನಿ ನಾನು. SRH ಒಂದು ಹ್ಯೂಜ್ ಟಾರ್ಗೆಟ್ ನ ಹತ್ರ ಗೊತ್ತಲ್ಲಪ್ಪ. SRH ಪ್ರಾಣ ತೊಡ್ತು ಅಂತಂದ್ರೆ 250, ಇನ್ನೂ ಆಲ್ಮೋಸ್ಟ್ 300. ಸೊ ಇಲ್ಲಿವರೆಗೂ ಕೂಡ ಅವರು ಒಂದು ಅಪ್ರೋಚ್ ಈ ತರ ಇರುತ್ತೆ. ಇವತ್ತು ಹೊಡಿಬೇಕು, ಗುದ್ದಬೇಕು, ಚಚ್ಚಬೇಕು ಅನ್ನೋ ಇಂಟೆಂಟ್ ಅಲ್ಲಿ ಇವತ್ತು SRH ಅವರು ಖಂಡಿತ ಬರ್ತಾರೆ. RCB ಬೌಲರ್ಸ್ ಗಳಿಗೆ ಇವತ್ತು ನೈಟ್ ಮೇರ್ ಆಗ್ಬೋದು ಅಥವಾ ಲಕ್ಸುರಿ ವಿಕೆಟ್ಸ್ ಗಳು ಕೂಡ ಆಗ್ಬೋದು. ಈ ತರ ಅಗ್ರೆಸಿವ್ ಆಗಿ ಹೊಡೆಯೋದಕ್ಕೆ ಹೋಯ್ತು ಅಂತಂದಾಗ ಒಂಥರ ಏನ್ ಹೇಳ್ತಾರೆ, ನೆಟ್ ರನ್ ರೇಟ್ ನಾವು ಪುಷ್ ಮಾಡಲೇಬೇಕು ಅನ್ನೋ ಒಂದು ಇಂಟೆಂಟ್ ಅಲ್ಲಿ. ಸುಮ್ಮನೆ ಗೆದ್ರೆ ಮ್ಯಾಟರ್ ಅಲ್ಲ, ನಮಗೆ ನೆಟ್ ರನ್ ರೇಟ್ ಬೇಕೇ ಬೇಕು ಅನ್ನೋ ಒಂದು ಮಾರ್ಜಿನ್ ಹೊಡಿಬೇಕು ಅಂತ ಹೋಯ್ತು ಅಂತಂದಾಗ ಖಂಡಿತ ವಿಕೆಟ್ಸ್ ಗಳನ್ನ ಚೆಲ್ಲುವಂತ ಲಕ್ಷಣಗಳು ಇರುತ್ತೆ. ಇಲ್ಲ ಅಂತಂದ್ರೆ ಅದ್ದೂರಿಯಾಗಿ ಆಡುವಂತ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಡುತ್ತೆ. ನಥಿಂಗ್ ಟು ಲೂಸ್ ಅನ್ನೋ ತರ ಬಂದ್ಬಿಟ್ಟಿದ್ರೆ ಇವಾಗ SRH ಅವರು ಎಲ್ಲ ಅದ್ದೂರಿಯಾಗೆ ಗೆಲ್ಬೇಕು. RCB ಮೇಲೆ ಗೆಲ್ತು ಅಂತಂದ್ರೆ ಸುಮ್ಮನೆ ಎಲ್ಲ ಗೆಲ್ಲಕ್ಕಾಗಲ್ಲ, ಅದ್ದೂರಿಯಾಗೆ ಗೆಲ್ಬೇಕು. ಇನ್ನ RCB ಕೂಡ ಟ್ಯಾಕ್ಟಿಕಲ್ ಯೋಚನೆ ಮಾಡ್ಬೋದು. ಇವ್ರನ್ನ ಅದ್ದೂರಿಯಾಗೆ ಗೆಲ್ಲೋದಕ್ಕೆ ಬಿಡದಂಗೆನೆ ಇವರೆಷ್ಟೇ ಹೊಡೆದ್ರು ಕೂಡ ನಾವು ಪರವಾಗಿಲ್ಲಪ್ಪ ಡೀಸೆಂಟ್ ಆಗಿ ಆಡ್ತೀವಿ. ಸೋತ್ರು ಸಹ ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಾರೆ RCB ಇದು. ಸೋತ್ರು ಸಹ ಇವ್ರಿಗೆ ನೆಟ್ ರನ್ ರೇಟ್ ನ ಬಿಟ್ಕೊಂಡ್ ಕೊಡಬಾರ್ದು, GTನೇ ಮಗಳಿಗೆ ಇಟ್ಕೊಬೇಕು ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಿರೋದು. ಏನಾದ್ರು ಇವ್ರನ್ನೇನಾದ್ರು ಕ್ವಾಲಿಫೈ ಮಾಡಿಸಬಾರ್ದು RCB ಅಂತ ಅನ್ಕೋತಿದೆ ಅಂತ ಅಂದ್ರೆ ಟಾಪ್ 2ಗೆ ಕ್ವಾಲಿಫೈ ಮಾಡಿಸಬಾರ್ದು ಅಂತ. ಬಟ್ ನನ್ನ ಪ್ರಕಾರ GTನ ಕ್ವಾಲಿಫೈ ಮಾಡೋದಕ್ಕಿಂತ SRH ನ ಕ್ವಾಲಿಫೈ ಮಾಡಿಸ್ಕೊಂಡ್ರೆ ಕ್ವಾಲಿಫೈರ್ 1 ನಮ್ಮ RCBಗೆ ಈಸಿ ಆಗುತ್ತೆ ಅಂತ ಅನ್ನಿಸ್ತಾರೆ. SRH ನ ಕ್ವಾಲಿಫೈ ಮಾಡಿಸ್ಬೇಕು ಅಂತಂದ್ರೆ RCB ಇವತ್ತು ಹೆವಿ ಮಾರ್ಜಿನ್ ಸೋಲಂತೂ ಅನುಭವಿಸಲೇಬೇಕು. ಬಟ್ ನಾವು ಸೋಲೋ ಗೆಲ್ಲೋ ಅಂತ ಸೀನೆ ಇಲ್ಲ ಗುರು. ನಾವು ಗೆಲ್ಲಬೇಕು, ಗೆದ್ದೇ ಹೋಗ್ಬೇಕು ಮುಂದೆ ಆಯ್ತಾ ಅನ್ಕೊಂತಿರ್ತೀವಿ. RCB ನ ಸೋಲಿಸ್ಬೇಕು, ಇಂಥ ಯೂಸ್ ಮಾರ್ಜಿನ್ ವಿಕ್ಟರಿ ತಗೊಬೇಕು ಅಂತಂದ್ರೆ ಇವ್ರು ಕೂಡ ಏನ್ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. RCB ಒಳ್ಳೆ ಕ್ವಾಲಿಟಿ ಬ್ಯಾಟಿಂಗ್ ಇರುವಂತ ಯೂನಿಟ್, ಬೌಲಿಂಗ್ ಇರುವಂತ ಯೂನಿಟ್. ಇವರಿಗೆ ಕಂಪೇರ್ ಮಾಡ್ಕೊ ಅಂತಂದಾಗ ಈಸಿ ಅಂತೂ ಇರೋದೇ ಇಲ್ಲ. ಇನ್ನ ಸಿನ್ಸ್ ನೋಡಿ ಯಾವ ತರ ಇದೆ ಅಂತ. RCB ಮತ್ತೆ GTದು ಮತ್ತೆ SRH ಬಿಡ್ತು ಅಂತಂದ್ರೆ ಇಲ್ಲಿ 4, 5, 6ನೇ ಪೊಸಿಷನ್ ಇದ್ರೆ CSK ನೆನೆ ಮ್ಯಾಚ್ ಸೋಲೋದ್ರ ಮೂಲಕ ಔಟ್ ಆಫ್ ದ ಟೂರ್ನಮೆಂಟ್ ಆದ್ರೂ ಎಲಿಮಿನೇಟ್ ಅಫಿಷಿಯಲ್ ಆಯ್ತು. ಇಲ್ಲಿ ಒಂದು ಸ್ಥಾನಕ್ಕೋಸ್ಕರ ಇನ್ನ 4 ಟೀಮ್ಗಳು ಕಿತ್ತಾಡ್ತಾ ಇದಾವೆ. ಪಂಜಾಬ್ ಕಿಂಗ್ಸ್, KKR
ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಆರ್ ಈ 4 ಟೀಮು. ಸೊ ಅದೇ ಹೇಳಿದ್ನಲ್ಲ, ಯಾವಾಗಲೂ ಹೇಳೋವಾಗೇನೆ ಆರ್ದು ಮ್ಯಾಚ್ ಏನಿದೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಅನ್ನೋದಿದೆ. ಆರ್ ಮ್ಯಾಚು ಡಿಸೈಡ್ ಮಾಡುತ್ತೆ. ಆರ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸು, ಅದು ಲಾಸ್ಟ್ 2ನೇ ಮ್ಯಾಚ್ ಆಗಿದೆ. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಪಂಜಾಬ್ ಕಿಂಗ್ಸ್ಗೆ ನಾಳೆ ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಲಕ್ನೋ ಸೂಪರ್ ಜೈಂಟ್ಸ್ ಅಗೇನ್ಸ್ಟ್ ಅವ್ರು ಗೆಲ್ಲೇಬೇಕು. ಅವರು ಕೂಡ ಒಂದು ಯೂಸ್ ಮಾರ್ಜಿನ್ ವಿಕ್ಟರ್ನ ತಗೊಬೇಕು ಅಂತ ಅನ್ಕೊಂತಿರ್ತಾರೆ. ಯಾಕಂದ್ರೆ KKR ಬುಡದಲ್ಲೇ ಇದ್ದಾರೆ. ನೆಟ್ ನೋಡಿ ಪಕ್ಕದಲ್ಲೇ. ಸೊ ಇಲ್ಲಿ ನೋಡಿ GT ಮತ್ತೆ SRH ನೆಟ್ ಆಲ್ಮೋಸ್ಟ್ ಪಕ್ಕದಲ್ಲೇ ಇತ್ತು. ಇವ್ರು ಯೂಸ್ ಮಾರ್ಜಿನ್ ವಿಕ್ಟರಿ ತಗೊಂತ ಇದ್ದಂಗೆ ಹೆವಿ ಡಿಫ್ರೆನ್ಸ್ ಆಗೋಯ್ತು. ಸೊ ಅದರಿಂದ ಇವಾಗ ಇವ್ರು ಕೂಡ ಯೂಸ್ ಮಾರ್ಜಿನ್ ವಿಕ್ಟರಿ ತಗೊಳ್ಳೇಬೇಕು. ಇಲ್ಲಿ GT ಮುಂಚೆನೇ ಗೊತ್ತಿದ್ದು ಯೂಸ್ ಮಾರ್ಜಿನ್ ವಿಕ್ಟರಿ ಬೇಕೇ ಬೇಕು. ಸುಮ್ಮನೆ ಎಲ್ಲ ಗೆಲ್ಲಂಗೆಲ್ಲ ಗೆದ್ರೆ ಅದ್ದೂರಿಯಾಗಿ ಗೆಲ್ಬೇಕು ಅಂತ. ಅಂಡ್ ಅದೇ ತರ ಗೆದ್ರು. SRH ಕೂಡ ಗೊತ್ತು ಅದೇ ತರ ಗೆಲ್ಬೇಕು ಅಂತ. ಅಂಡ್ ಆ ತರ ಗೆಲ್ತಾರ ಅಥವಾ ಸೋಲ್ತಾರ ಕಾದ್ ನೋಡ್ಬೇಕು. ಅದೇ ಪಂಜಾಬ್ ಕಿಂಗ್ಸ್ ಕೂಡ ನಾಳೆ ಮ್ಯಾಚ್ ನೋಡ್ತು ಅಂತ ಖಂಡಿತ ಒಂದು ಯೂಸ್ ಮಾರ್ಜಿನ್ ವಿಕ್ಟರಿ ಅವರು ಕೂಡ ಸುಮ್ಮನೆ ಗೆದ್ರೆ ಆಗಲ್ಲ. ಒಂದು ಯೂಸ್ ಮಾರ್ಜಿನ್ ವಿಕ್ಟರಿ ತಗೊಳ್ಳೋಣ. ಯಾಕಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋಗೆ ನಾವು ಪ್ರಿಪೇರ್ ಆಗಿರ್ಬೇಕು. KKR ಏನಾದ್ರು ಬುಡುಗಿಡುಗ್ ಬರ್ತಾರೋ ಲಾಸ್ಟ್ ಮ್ಯಾಚ್ ಏನಾದ್ರು ಹೋಯ್ತು ಅಂದ್ರೆ, ಇನ್ ಕೇಸ್ ರಾಜಸ್ಥಾನ್ ರಾಯಲ್ಸ್ ಸೋತಿ ಏನಾದ್ರು ಲಾಸ್ಟ್ ಮ್ಯಾಚ್ ಏನಾದ್ರು ಹೋಯ್ತು ಅಂದ್ರೆ KKR ಅಲ್ಲಿ ಗೆದ್ರು ಅಂದ್ರೆ ಯೂಸ್ ಮಾರ್ಜಿನ್ ವಿಕ್ಟರಿ ಆಯ್ತು ಅಂದ್ರೆ KKR ಕೂಡ ಕ್ವಾಲಿಫೈ ಆಗುವಂತ ಚಾನ್ಸ್ ಇದೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಹೊಡಿಬೇಕಾಗಿರುವಂತ ಮಾರ್ಜಿನ್ ಇದೆ. KKR ಅಗೇನ್ಸ್ಟ್ ಇರ್ಬೋದು ಅವ್ರಿಗೆ ಮ್ಯಾಚು, ಬಟ್ ಅವ್ರು ಹೊಡಿಬೇಕಾಗಿರೋದು 200 ರನ್ ಮಾರ್ಜಿನ್. ಆ ರೇಂಜಿಗೆಲ್ಲ ಆಗುತ್ತೆ. ಸ್ಕೋರ್ ಹೊಡೆಯೋದೇ ಕಷ್ಟ. 200 ರನ್ ಮಾರ್ಜಿನ್ ವಿಕ್ಟರಿ ಅಂತೂ ಆಗುತ್ತಾ ಸಾಧ್ಯನೇ ಇಲ್ಲ. ಸೊ ಅದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ನೆಗೆಟಿವ್. ಹೌದು ಸೀನಲ್ಲಿ ಇರ್ಬೋದು, ಬಟ್ ನೆಗೆಟ್ ನನ್ನ ಪ್ರಕಾರ ಅವಾಗಲೇ ಹೇಳ್ತಿದ್ದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ನೆಟ್ ರನ್ ರೇಟಿಂದ ಅವರು ಸೀನಲ್ಲೇ ಇಲ್ಲ ಅಂತ. ನೆಟ್ ರನ್ ರೇಟಿನ ಏನಾದ್ರು ಪಾಸಿಟಿವ್ ಅಲ್ಲಿ ಇದ್ದಿತ್ತು ಅಂದ್ರೆ ಅವ್ರಿಗೆ ಒಂದು ಚಾನ್ಸ್ ಖಂಡಿತ ಇರೋದು. ಸೊ ಇಲ್ಲಿ ಸೀನಲ್ಲಿ ಇರೋಂಥವ್ರು ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್, KKR ಅಷ್ಟೇನೆ. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ, CSK ಆಗಿರಲಿ ಎಲಿಮಿನೇಟ್ ಆಗಿದ್ರೆ, ಮುಂಬೈ ಆಗಿರಲಿ, LSC ಆಗಿರಲಿ, ಈ 4 ಟೀಮ್ ನನ್ನ ಪ್ರಕಾರ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನು ಅಫಿಷಿಯಲಿ ಆಗಿಲ್ಲದೆ ಇರ್ಬೋದು, ಬಟ್ ನನ್ನ ಪ್ರಕಾರ ಅನ್ಅಫಿಷಿಯಲಿ ಆಗೋಗ್ಬಿಟ್ಟಿದ್ದಾರೆ. ಇನ್ನು ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಇದು ಒಂದು ಬ್ಯಾಟಿಂಗ್ ಪ್ಯಾರಡೈಸ್. ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ. ಅಷ್ಟಲ್ಲದೆ SRH ಅವರು ಅಷ್ಟು ರೇಂಜಿಗೆ ಸ್ಕೋರ್ಗಳನ್ನ ಹೊಡಿತಾರೆ ಈ ಒಂದು ವಿಕೆಟ್ ಅಲ್ಲಿ. ಖಂಡಿತ ಒಳ್ಳೆ ಬ್ಯಾಟಿಂಗ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತೀವಿ. 6ಗಳ ಡಮಾಲ್ ಡಿಮಿಲ್ ಹೇಟ್ಗಳು, ಅದು ಇವಾಗಿರುವಂಥ ರೊಚ್ಕೆದಿರುವಂಥ ಇದನ್ನ ನೋಡ್ತು ಅಂದ್ರೆ SRH ಅವರು ಖಂಡಿತ ರುಬ್ಬಿ ಇಡೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಹಂಗೆ ವಿಕೆಟ್ ಕೂಡ ಬೇಗ ಕಳ್ಕೊಂಡ್ರು ಕೂಡ ಆಶ್ಚರ್ಯ ಏನು ಕಾಣಿಸ್ತಾ ಇಲ್ಲ. ಸೊ ಖಂಡಿತ RCB ಅಂತ ಕ್ವಾಲಿಟಿ ಟೀಮ್ಗೆ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತು ಒಂದು ಯೂಸ್ ಮಾರ್ಜಿನ್ ವಿಕ್ಟರಿನ ತಗೊಳ್ಳೋದು. ಶತಾಯ ಗತಾಯ ಅವರು 100% ಟ್ರೈ ಮಾಡ್ತಾರೆ ಏನಾದ್ರೂ ಒಂದು ಮಿರಾಕಲ್ ಮಾಡೋದಕ್ಕೆ. ಸೊ ಭುವನೇಶ್ವರ್ ಕುಮಾರ್ ಇವಾಗಿರುವಂಥ ಫಾರ್ಮು, ವಿರಾಟ್ ಕೊಹ್ಲಿ ಇರುವಂಥ ಫಾರ್ಮು ಎಲ್ಲ ನೋಡ್ತು ಅಂತಂದ್ರೆ ಖಂಡಿತ ಇವ್ರು ಸ್ವಲ್ಪ ಅಂಡರ್ ಡಾಗ್ಸ್ ಅಂತ ಹೇಳ್ಬೇಕು. ಅಂಡ್ ಒಂದು ಮ್ಯಾಚ್ ಸೋದಿದ್ರು ಆಲ್ರೆಡಿ, ಬಟ್ ಕ್ಲಾಸ್ ಅನ್ನು ಸಖತ್ತಾಗಿ ಕಾಣಿಸ್ಕೊಂತಾ ಇದ್ದಾರೆ. ಇಶಾನ್ ಕಿಶನ್ ಪರವಾಗಿಲ್ಲ ಒಂದು ರೇಂಜಿಗೆ. ಅಂಡ್ ಇಶಾನ್ ಮಲಿಂಗ ಬೌಲಿಂಗ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ದೇವದತ್ ಪಡಿಕಲ್ ಕೂಡ ಸಖತ್ತಾಗಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಾರೆ. ನಮ್ಮ RCB ಅಂತ ಬಂದಾಗ ಖಂಡಿತ ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ. ರಜತ್ ಪತಿದಾರ್ ಅವರು ಬರ್ತಾರೋ ಬರೋದಿಲ್ವ ಒಂದು ಸ್ವಲ್ಪ ಡೌಟ್ ಅಲ್ಲೇನೆ ಇದೆ. ಇವತ್ತಿನ ಮ್ಯಾಚ್ ಆಡ್ತಾರ ಆಡೋದಿಲ್ವಾ ಅಂತ ಸ್ವಲ್ಪ ಮಟ್ಟಿಗೆ ಅವರು ತಲೆಗೆ ಪೆಟ್ಟಿನಿಂದ ಬಳಲ್ತಾ ಇದ್ರು. ಸೊ ಈ ಮ್ಯಾಚ್ ಆಡ್ತಾರ ಅಥವಾ ಡೈರೆಕ್ಟ್ ಆಗಿ ಪ್ಲೇ ಆಫ್ಸಿಗೆ ಬರ್ತಾರ ಅನ್ನೋದು ಕ್ವಶನ್ ಇದೆ. ಯಾಕಂದ್ರೆ ಇವತ್ತು ನಮಗೇನು ಅಂತ ಇಂಪಾರ್ಟೆಂಟ್ ಮ್ಯಾಚ್ ಏನಿಲ್ಲ. ಸೋತು ಕೂಡ ನಾವು ಕ್ವಾಲಿಫೈರ್ಸ್ ಆಡ್ತಾ ಇದೀವಿ. ಬಟ್ ಒಂದು ಪ್ರಾಕ್ಟೀಸ್ ಇದ್ದಂಗೆ ಇರುತ್ತೆ. ಇನ್ ಕೇಸ್ ಏನಾದ್ರು SRH ಬಂದ್ರು ಅಂತ ಅನ್ಕೊಳ್ಳಿ, SRH ಗೆದ್ಬಿಟ್ಟು ಬಂದ್ರು ಅಂತ ಅನ್ಕೊಳ್ಳಿ, ನಮಗೆ ಪಕ್ಕದಲ್ಲಿ ಆಡೋದ್ರಿಂದ ಸ್ವಲ್ಪ ಪ್ಲೇ ಆಫ್ಸ್ಗೆ ಸ್ವಲ್ಪ ಈಸಿ ಆಗೋ ಥರ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಇರುತ್ತೆ SRH ಅಗೇನ್ಸ್ಟ್. ನಮ್ಗೆ ಹೆಂಗಿದ್ರು ಆಡಲೇಬೇಕಾಗುತ್ತೆ ಅಂತ ಅನ್ಸುತ್ತೆ SRH ಅಗೇನ್ಸ್ಟ್ ಪ್ಲೇ ಆಫ್ಸಲ್ಲಿ. ಇನ್ ಕೇಸ್ ಏನಾದ್ರು ಸಿಕ್ಕಿದ್ರು ಅಂತ ಅಂದಾಗ ಉಡಾಫೆ ಮಾಡೋದೇನು ಬೇಕಾಗಿಲ್ಲ. ಮೈನ್ ಟೀಮೇನೆ ಆಡಲಿ ಅಂದರೆ ಮೈನ್ ಟೀಮ್ ಆಡುತ್ತೆ. ಏನಲ್ಲೇನು ಉಡಾಫೆ ಮಾಡಿಕೊಂಡು ಏನೋ ಬೇರೆ ಪ್ಲೇಯರ್ಸ್ಗಳನ್ನ ಆಡಿಸೋಂಥದ್ದೆಲ್ಲ ಏನಿಲ್ಲ. ಡೆಡ್ ರಬ್ಬರ್ ಮ್ಯಾಚ್ ಅನ್ನೋ ಮಾತ್ರಕ್ಕೆ ನಮಗೇನು ಇಂಪಾರ್ಟೆಂಟ್ ಅಲ್ಲ ಮ್ಯಾಚು. ಅವ್ರಿಗೆ SRH ಅವ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು ಮ್ಯಾಚು. ಸೊ ಸೀನ್ಸು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿ ಕಾಣಿಸ್ತಿದೆ SRH ಅವರಿಗೆ. ಈ ಮ್ಯಾಚ್ನ ಗೆಲ್ಲಬೇಕು ಅಂದ್ರೆ ಅವ್ರಿಗೆ ಶತಾಯ ಗತಾಯ ಏನೇನೇನೋ ಮಾಡಬೇಕು ಅವ್ರು ಈ ಮ್ಯಾಚ್ನ. ಗೊತ್ತಲ್ಲಪ್ಪ, ಟಿಪಿಕಲ್ SRH ಇನ್ನಿಂಗ್ಸ್ ಏನು ಬರ್ತಿತ್ತು ಮುಂಚೆ ಎಲ್ಲ 2023 ಬ್ಯಾಕಿಂಗ್ ಅಲ್ಲಿ ಬರ್ತಾ ಇದ್ದಿಲ್ಲ 270 280 ಈ ರೇಂಜಿಗೆ ಆಯ್ತು ಅಂದ್ರೆ ಈ ಮ್ಯಾಚ್ನ SRH ಅವ್ರು ಅನ್ಕೊಂಡಿದ್ದು ಆಗಿದೆ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಮ್ಮ RCB ಹೌದು RCB ಸೋತ್ರು ಸಹ ಅವ್ರು ಅನ್ಕೊಂಡಿದ್ದು ಆಗಿಲ್ಲ. SRH ಅವ್ರು ಅನ್ಕೊಂಡಿದ್ದು ಆಗಿಲ್ಲ ಅನ್ನೋದನ್ನೇ ಬರುತ್ತೆ. ಯಾಕಂದ್ರೆ ಅವ್ರು ಅನ್ಕೊಂತಿರೋದು ಇಷ್ಟು 300 ಹೊಡಿಬೇಕು ಅಂತ ಅನ್ಕೊಂತಿರ್ತಾರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು. ಅಥವಾ ಏನಾದ್ರು ಫಸ್ಟ್ ಬೌಲಿಂಗ್ ಮಾಡ್ತು ಅಂದ್ರೆ ಬೇಗ ಅರ್ಲಿ ವಿಕೆಟ್ಸ್ನ ಎತ್ಬಿಡ್ಬೇಕು, ಬೇಗ ಚೇಸರ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೆ. ಬಟ್ ಟಿಪಿಕಲ್ ಏನು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು 300 ಹೊಡಿಬೇಕು ಅಂತ ಯೋಚನೆ ಮಾಡೋದು. ಸೊ ನನ್ನ ಪ್ರಕಾರ ಇವತ್ತು RCB ಖಂಡಿತ ಗೆಲ್ಲುತ್ತೆ. ಈ ಥರ ಎಲ್ಲ ಅವ್ರು ಅನ್ಕೊಂತಿದಾರಲ್ಲ ಅದನ್ನ ಹತ್ರ ಕೂಡ ಸೇರಿಸೋದಿಲ್ಲ RCB. ಅವ್ರಿಗೇನು RCB ಏನಿದೆ ಬಾಟಮ್ ಆಫ್ ದ ಟೇಬಲ್ ಉಳ್ಕೊಂಡೈತಾ? ಬಾಟಮ್ ಆಫ್ ದ ಟೇಬಲ್ ಇರೋರೆ ಹೊಡಿತಾವ್ರು ಟಾಪ್ ಆಫ್ ದ ಟೇಬಲ್ ಇರೋರಿಗೆ. ಇನ್ನು RCB ಬಿಟ್ಬಿಡ್ತಾ? ಅದು ಈ ರೇಂಜಿಗೆ ಈ ಮಾರ್ಜಿನ್ ಬಿಟ್ಬಿಡ್ತಾ? ಒಳ್ಳೆ ಟೀಮ್ ಚೆನ್ನಾಗಿದೆ SRH, ಡಬ್ಬಾ ಥರ ಏನಿಲ್ಲ. ಬಟ್ ಆದ್ರೆ RCB ಹೊಡಿತಾ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಇವತ್ತು RCB ಹೊಡಿತಾರಾ ಅಥವಾ SRH ಹೊಡೆದ್ಬಿಟ್ಟು ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿ ತಗೊಂಡು ಟಾಪ್ 2 ಬರ್ತಾರಾ? ಕಾಮೆಂಟ್ ಸೆಕ್ಷನ್ ಹಾಕಿ.